ವಿಶೇಷ ಏನಾರು ಇದೆಯಾ ಇದು ನೀವು ಹಾಕಿರೋ ಕಡೆ? ಇದು ಚಿಕ್ಕ ವಯಸ್ಸಿಂದ ಅಂದರೆ ನಾವು ವಿಶ್ವಕರ್ಮ. ಹ್ಮ್ ಸೊ ನಮ್ಮ ಪದ್ಧತಿಲಿ ಏನು ಅಂದರೆ ಬೆರಳು, ಕಿವಿ, ಹ್ಮ್ ಸೊಂಟ, ಹ್ಮ್ ಆಮೇಲೆ ಕಾಲು. ಹ್ಮ್ ಇಲ್ಲಿ ಈಗ ನಾವು ಬೆಳ್ಳಿ ತಿನ್ನೋಕ್ಕಾಗೋದಿಲ್ಲ. ಸೊ ಹ್ಮ್. ಚಿನ್ನ ಬೆಳ್ಳಿ ತಿನ್ನೋಕ್ಕಾಗೋದಿಲ್ಲ ಹೌದು ಮನುಷ್ಯನಿಗೆ. ಹೌದು. ಈಗ ಹೆಂಗೆ ನಿಮ್ಗೆ ಐರನ್ ಕಂಟೆಂಟು, ಮೆಗ್ನೀಷಿಯಮ್ಮು. ಫುಡ್ಡಲ್ಲಿ ಇದಾಗುತ್ತೆ ಅಂತ. ಸೊ ದಿಸ್ ವಿಲ್ ಗೆಟ್ ಇನ್ಸೈಡ್ ಯು ಥ್ರೂ ದ ಕರೆಕ್ಟ್. ಸ್ವೆಟ್ mode. ಹೌದು So ಹೌದು. that is why we wear ornaments. ಕರೆಕ್ಟ್. Ornament is not something which is to be shown off. ಅಲ್ವಾ? ಹೌದು. ಆಡಂಬರ ಅಲ್ಲ ಅದು. ನಿಜ. ನಮ್ಮ ದೇಹಕ್ಕೆ ಏನು ಕಮ್ಮಿ ಇದೆ, ಕ್ಯಾಲ್ಶಿಯಂ ಇರ್ಬೋದು, ಐರನ್ ಇರ್ಬೋದು, ಜಿಂಕ್ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಸೋಡಿಯಂ ಇರ್ಬೋದು. ಸೋಡಿಯಂ ಅಂದರೆ ಸಾಲ್ಟ್ ಸಾಲ್ಟ್. ಕಂಟೆಂಟ್. So all these things are the elements of a human being process. So we all made up of molecules. ಅಕಾರ್ಡಿಂಗ್ ಟು ಫಿಸಿಕ್ಸ್ ಆಗಿ ಮಾತಾಡಬೇಕು ಅಂದ್ರೂ, ಕೆಮಿಸ್ಟ್ರಿ ಆಗಿ ತಗೋಬೇಕು ಅಂದ್ರೂ, ಮನುಷ್ಯನ ದೇಹ ಏನಿದೆ, ಇಟ್ ಈಸ್ ಸಿ ದ ಹೋಲ್ ಸ್ಟ್ರಕ್ಚರ್ ಇನ್ಕ್ಲೂಡಿಂಗ್ ದ ಸ್ಕೆಲಿಟನ್ ಇಂದ ಹಿಡಿದು ಎವ್ರಿಥಿಂಗ್ ಇಸ್ ಬೀನ್ ಮೇಡ್. ನೇಚರ್ ಇಸ್ ಮೇಡ್ ಅಸ್ ಲೈಕ್ ದಟ್. We are not only filled with muscles, and we are not filled only with veins and nerves and blood and things like that. ಅಲ್ವಾ? We are filled with other things which is very essential. ಸೊ ಹುಟ್ಟಿದ ತಕ್ಷಣ ಮಕ್ಕಳು ತಾಯಿ ಎದೆ ಹಾಲು ಕುಡಿಯೋ ಉದ್ದೇಶ ಏನು? ಅದರಿಂದ ಎಲ್ಲ ಕ್ವಾಲಿಟೀಸ್, ಬಿಕಾಸ್ ಹುಟ್ಟಿದ ಮಗುವಿಗೆ ಡೈಜೆಷನ್ ಪವರ್ ಕಮ್ಮಿ ಇರುತ್ತೆ. ಹೌದು. ಸೊ ಅದಕ್ಕೆ ತಾಯಿ ಹಾಲನ್ನ ಕುಡಿಸೋದು. ನಿಜ. ಸೊ ಇಟ್ ವಿಲ್ ಪ್ರೊವೈಡ್ ಆಲ್ ದ ನ್ಯೂಟ್ರಿಷನ್ ವಿಚ್ ಅಂದರೆ ಈಗ ನಾವು ಬೆಳೀತಾ ಬೆಳೀತಾ ಕ್ಯಾರೆಟ್ ತಿಂತೀವಿ, ಬೀಟ್ರೂಟ್ ತಿಂತೀವಿ, ವಿ ಗೆಟ್ ಅಡಾಪ್ಟೆಡ್ ಟು ದ ನೇಚರ್, ದ ಅವೈಲಬಿಲಿಟಿ ಆಫ್ ದ ಫುಡ್ ಏನು ಸಿಗುತ್ತೆ ನಮಗೆ ನೇಚರಲ್ಲಿ. ನಿಜ. ಅದು ಇಟ್ ಕುಡ್ ಬಿ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಇವಾಗ ಗಿಟೇರಿಯನ್ ಅಂತ ಒಂದು ಹೊಸ್ದಾಗಿ ಬಂದಿದೆ. ಹೌದು. ಸೊ ಪೀಪಲ್ ಅಡಾಪ್ಟ್ ದೆಮ್ಸೆಲ್ಫ್. ಬಟ್ ನೀವು ನಿಜವಾಗ್ಲೂ ಗಮನಿಸ್ಕೊಂಡು ಬನ್ನಿ, ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಏನು ತಿನ್ಕೊಂಡು ಬಂದಿರ್ತೀವಿ ಥ್ರೂ ಔಟ್, ಅಂದರೆ ನಮ್ಮ ತಂದೆ ತಾಯಿಗಳು, ಅವ್ರ ತಂದೆ ತಾಯಿಗಳು, ಅಂದರೆ ನಮ್ಮ ತಾತ ಅಜ್ಜಿಗಳು, ಅವ್ರ ಪುರಾತನದಲ್ಲಿ ಅವರುಗಳು ಏನು ತಿನ್ಕೊಂಡ್ಬಂದ್ರೆ ರಾಗಿ, ಗೋಧಿ, ಅಕ್ಕಿ, ಇದ್ರಲ್ಲಿ ಮಾಡೋ ಅಂಥ ತಿಂಡಿಗಳೇ ನಮಗೆ ಕರೆಕ್ಟಾಗಿ ಡೈಜೆಷನ್ ಆಗೋದು. ಈಗಿನ ಪ್ರೊಸೆಸ್ಡ್ ಫುಡ್ ಅಂದರೆ ಬರ್ಗರ್ ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ವಾಟ್ ಎವರ್ ಪ್ರೊಸೆಸ್ ಫುಡ್ ನೀವು ಏನು ಹೇಳ್ತೀರಾ, ಇಟ್ ವೋಂಟ್ ಟೇಕ್, ವಿ ಕಾಂಟ್ ಅಡಾಪ್ಟ್ ಇಟ್. ಅಂದರೆ ನಮ್ಮ ಸಿಸ್ಟಮ್ಗೆ ಅದು ಅಡಾಪ್ಟ್ ಆಗಿಲ್ಲ. ಅದು ಅದು ಆ ಕಲ್ಚರ್ ಅಲ್ಲಿ, ನೇಚರ್ ಅವ್ರ ಈ ವೆದರ್ ಅಲ್ಲಿ ಇದಕ್ಕೆ ಒಂದೊಂದು ಪಾರ್ಟಿಗೆ ಏನಕ್ಕೆ ಆಗ್ತೀವಿ. ಕಿವಿಗೆ ಏನಕ್ಕೆ ಹಾಕ್ತೀವಿ, ಹಣೆ ಕುಂಕುಮ ಏನಕ್ಕೆ. ಸಿ ಆಲ್ ದೀಸ್ ಥಿಂಗ್ಸ್ ಆರ್ ಸೈಂಟಿಫಿಕಲಿ ಪ್ರೂವ್ನ್, ಆಸ್ ವೆಲ್ ಆಸ್ ಧಾರ್ಮಿಕಕ್ಕೂ ಅದಕ್ಕೆ ಅಟ್ಯಾಚ್ಡ್ ಇದೆ. ವೆರಿ ಟ್ರೂ. ಸೊ ಈಗ ವಿ ಡೋಂಟ್ ನೋ ಹೂ ಇಸ್ ನೆಗೆಟಿವ್ ಆ್ಯಂಡ್ ಹೂ ಇಸ್ ಪಾಸಿಟಿವ್. ಒಬ್ಬರು ಮೀಟ್ ಮಾಡಿದ ತಕ್ಷಣ ವಿ ವಿಲ್ ಗೆಟ್ ಅ ಪಾಸಿಟಿವ್ ವೈಬ್, ಸಮ್ಟೈಮ್ಸ್ ವಿಲ್ ಗೆಟ್ ಅ ನೆಗೆಟಿವ್ ವೈಬ್. ಗೊತ್ತಾಗುತ್ತದೆ. ಅದು ಇಟ್ ಡ್ರಾಸ್ ಬ್ಯಾಕ್. ನಮ್ಗೆ ಎಫೆಕ್ಟ್ ಆಗಲ್ಲ. ಕರೆಕ್ಟ್. ಮನೆಯಿಂದ ಹೊರಡ್ಬೇಕಾದ್ರೆ ದೇವ್ರಿಗೆ ನಮಸ್ಕಾರ ಕೊಡು ಅಂತಾರೆ. ಮನೆಯಿಂದ ಹೊರಡ್ಬೇಕಾದ್ರೆ ಒಂಚೂರು ನೀರಾರು ಕುಡ್ಕೊಂಡು ಹೋಗು, ತಿನ್ಕೊಂಡಾರು ಹೋಗು. ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಇನ್ ದ್ಯಾಟ್, ಮೀನ್ಸ್ ಅ ಲಾಟ್. ಹೌದು. ಅದನ್ನ ಈಗಿನ ಜನ್ರೇಷನ್ಗೆ ವಿ ಕಾಂಟ್ ಎಜುಕೇಟ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ನಿಮಗೆ ಸ್ವಲ್ಪ ಅವ್ರಿಗೆ ಬಂದಿದ್ರೆ, ಮನೆಯಿಂದ ಇದರಿಂದ ಬಂದು ಓಕೆ ಅವ್ರಿಗೆ ಅದು ಅರ್ಥ ಆಗಿದ್ರೆ ಸ್ವಲ್ಪ ನೀವು ಹೊರಗಿಂದ ಹೇಳೋದು ಅರ್ಥ, ಆಮೇಲೆ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ. ಆಸಕ್ತಿ ಇಲ್ಲ. ಈಗ ಕೆಲವರು ಇಂಗ್ಲೀಷಲ್ಲಿ ಹೇಳ್ತಾರೆ ಐ ಓನ್ಲಿ ಈಟ್ ಮಿಲೆಟ್ಸ್ ಅಂತಾರೆ. ಕರೆಕ್ಟ್ ಸರ್. ಮಿಲೆಟ್ಸಲ್ಲಿ ರಾಗಿ ಇಸ್ ಆಲ್ಸೋ ಒನ್ ಆಫ್ ದೆಮ್ ಅಲ್ವಾ? ನವಣೆ ನೀರು ತುಂಬ ಕಮ್ಮಿ ಬಳಕೆ ಆಗಿ ಬೆಳೆಯುವಂಥ ಒಂದು ಡ್ರೈ ಇಲ್ಲ ಇದರಲ್ಲಿ ಅಂತ ಬೆಳೆಯುವಂಥದ್ದು, ನೀರು ಕಮ್ಮಿ. ಏನಕ್ಕೆ ಅದನ್ನ ಬಳಸ್ತಾರೆ? ಆದರೆ ಅದು ತಿಂದರೆ ನಿಮಗೆ ಹೈಡ್ರೇಷನ್ನೇ ಆಗಲ್ಲ, ಡಿಹೈಡ್ರೇಷನ್ನೇ ಆಗಲ್ಲ ಅಲ್ವಾ? ಸಿ ಅದು ನೀರು ಕಮ್ಮಿ ತೊಗೊಂಡ್ರು ನಮಗೆ ದೇಹಕ್ಕೆ ಎಷ್ಟು ನೀರು ಕೊಡುತ್ತೆ ನೋಡಿ. ಅದ್ರ ಗುಣ ನೋಡಿ. ಈಗ I'm sticking on to a diet. I'm on millets, only on cucumber. Cucumber again it gives you a lot of water. ನಿಜ. This is all the things. ಅದು ಎಜುಕೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇವಾಗಿನ ಜನ್ರೇಷನ್ಗೆ ಭಾರಿ ಕಷ್ಟ ಇದೆ. ಎಲ್ಲದನ್ನು ಎಜುಕೇಟ್ ಮಾಡೋದು. ಫುಡ್ ವಿಚಾರ ಇರ್ಬೋದು, ಲೈಫ್ ಸ್ಟೈಲ್, ನಮ್ಮ ಇದು ನಾವು ಈಗ ಸ್ಕೂಲಲ್ಲಿ ಈಗ ಒಂದು ಫಾಲೋ ಮಾಡ್ತಾರೆ ಸನಾತನ ಧರ್ಮನ ಅಂತ. ಸರ್, ಸನಾತನ ಧರ್ಮ ಬಗ್ಗೆ ಇವ್ರಿಗೆ ಇವಾಗ ಏನು ಎಜುಕೇಟ್ ಮಾಡೋದು? ಇತಿಹಾಸನೇ ಇದೆ ಸನಾತನ ಧರ್ಮದ್ದು. ನೀವು ಅದೇನು ಒಂದು ಗಂಟೆ 2 ಗಂಟೆಲಿ ಹೇಳಿ ಮುಗಿಸೋವಂಥದ್ದಲ್ಲ ಅದು. ನೀವು ಎವ್ರಿ ಡೇ ಹೊಸ ಹೊಸ ವಿಷಯಗಳು ನಿಮ್ಗೆ ಗೊತ್ತೇ ಇರಲ್ಲ. ಹೌದು. ಕೇಳ್ತಾ ಹೋದ್ರೆ ಎಷ್ಟು ವರ್ಷ ನಮ್ದು ಸನಾತನ ಧರ್ಮಕ್ಕೆ, ಅದಕ್ಕೆ ನೀವು ಇಯರ್ಸ್ ಲೆಕ್ಕ ಹಾಕಕ್ಕೆ ಆಗಲ್ಲ.
ಸನಾತನ ವೇರ್ ಆರ್ ಯು ಗೆಟಿಂಗ್ ಕನೆಕ್ಟೆಡ್? ಫೈನಲಿ ಯು ಆರ್ ಕಮಿಂಗ್ ಟು ದ ಸೇಮ್ ಮಿಡ್ ಪಾಯಿಂಟ್ ಅಲ್ಲಿ ಬುಲ್ಸ್ ಅಲ್ವಾ? ಐಗೆ ಇಟ್ ಇಸ್ ಅಲ್ವಾ? ದೇರ್. ಅದರಿಂದ ಉಟ್ಕೊಂಡಿರೋ ಎಲ್ಲ ಔಟರ್ ಎಲ್ಲ ಸರ್ಕಲ್ಸ್ ನ ಹಾ ನಾವು ಫಾಲೋ ಮಾಡ್ಕೊಂಡ್ ಬರ್ತಾ ಇದೀವಿ ಅಲ್ವಾ? ಅಲ್ವಾ? ಈಗ ಸೂರ್ಯ ಉದಯ ಆಗೋ ಟೈಮಲ್ಲಿ ಅದಕ್ಕಿಂತ ಮುಂಚೆನೆ ನಿಮ್ಮ ಕಾರ್ಯಗಳೆಲ್ಲ ಮುಗ್ದಿರ್ಬೇಕು. ನೋಡಿ ಅದೆಷ್ಟು ಚಂದ ಮಾಡಿದ್ರು ಅಲ್ವಾ? ಅಂದ್ರೆ ಯು ಆರ್ ಡಿಟಾಕ್ಸಿಂಗ್ ಆಲ್ ಯುವರ್ ಕಂಟಾಮಿನೇಷನ್ ಫ್ರಮ್ ಯುವರ್ ಬಾಡಿ ಬಾಡಿ ಬಿಫೋರ್ ಸನ್ರೈಸ್. ಸನ್ರೈಸ್ ಎಕ್ಸಾಕ್ಟ್ಲಿ. ಸಿ ಅದು ಸೈಂಟಿಫಿಕ್ ಇದು. ಅಂದ್ರೆ ಸೂರ್ಯ ಹುಟ್ಟೋದ್ಕಿಂತ ಒಂದು ಮುಂಚೆ. 4 ಗಂಟೆ ಹ್ಮ್. ಅಂದ್ರೆ ಈಗ ಆ, ತುಂಬಾ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ಏನ ಹೆಂಗ್ ಹೇಳ್ಬೇಕಂದ್ರೆ ದೇವ್ರು ಓಡಾಡೋ ಟೈಮ್. ಹ್ಮ್. ಆ ಟೈಮಲ್ಲಿ ಎದ್ದು ನೀವು ಪೂಜೆ ಮಾಡಿದ್ರೆ ಅಥವಾ ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ನಿಮಗೆ ಅಂದ್ರೆ ಇಟ್ ಇಸ್ ದ ಎನರ್ಜಿ ವಿಲ್ ಬಿ ಮೋರ್. ಆ ಟೈಮಲ್ಲಿ ದ ಎನರ್ಜಿ ವಿಲ್ ಬಿ ಮೋರ್. 6 ಗಂಟೆ ಮೇಲೆ ಊಟ ಮಾಡಬೇಡಿ, ಸನ್ಸೆಟ್ ಆದ್ಮೇಲೆ ಊಟ ಮಾಡಬೇಡಿ. ವೈ? ವೆರಿ ಫ್ಯೂ ಪೀಪಲ್ ಫಾಲೋ ಇಟ್. ಕರೆಕ್ಟ್. ಕೆಲವು 11 ಗಂಟೆ. ಸೈಂಟಿಫಿಕಲ್ ರೀಸನ್ ಅದು. ಹೌದು. ನಾವೀಗ ಇವ್ರು ಯಾರನ್ನ ಕೇಳಿದ್ರು "ಓ, ಇದೆಲ್ಲ ಮೂಢನಂಬಿಕೆ ಸುಮ್ಮನೆ ಮಾತಿಗೆ ಹೇಳ್ತಾರೆ. ಬಟ್ ಅದಕ್ಕೊಂದು ಸೈಂಟಿಫಿಕಲ್ ರೀಸನ್ ಇದೆಯಲ್ಲ. ಒಂದು ಬೆಳಗ್ಗೆ ಒಂದು ಸೂರ್ಯ ಉದಯ ಆಗೋ ಟೈಮಲ್ಲಿ ಒಂದು ಹೂವು ಎಷ್ಟು ಚೆನ್ನಾಗಿರುತ್ತೆ, ಅದೇ ಸೂರ್ಯ ಮುಳುಗ್ಬೇಕಾದ್ರೆ ಆ ಹೂವು ಎಷ್ಟು ಯಾಕೆ ಬಾಡೋಗುತ್ತೆ. ಹಿಂಗಾಗೈತೆ? ಅದೇ ನಮ್ಮ ಬಾಡಿ. ನಮ್ಮ ಬಾಡಿನೂ ಸೇಮ್ ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಅಷ್ಟೇ. ಇದು ವೆರಿ ಸಿಂಪಲ್ ಅದ್ರಲ್ಲಿ ಥಿಂಗ್ಸ್ ಮೌಢ್ಯನೂ ಇಲ್ಲ. ಸರೌಂಡಿಂಗ್ ಅಲ್ಲೇ ಇರುತ್ತೆ. ಬಟ್ ಅದನ್ನ ನಾವು ವಿ ವಿಲ್ ನಾಟ್ ಕಾನ್ಸಂಟ್ರೇಟ್ ಆರ್ ವಿ ವಿಲ್ ನಾಟ್ ಗಿವ್, ವಿ ವಿಲ್ ನಾಟ್ ಅಕ್ನಾಲೆಡ್ಜ್ ಇಟ್. ಅಕ್ನಾಲೆಡ್ಜ್ ಮಾಡೋದು ತುಂಬಾ ಕಷ್ಟ. ಆಮೇಲೆ ಮೊಂಡುವಾದಗಳು ಶುರುವಾಗಿದೆ ಇತ್ತೀಚೆಗೆ. ಅಕ್ನಾಲೆಜ್ ಮಾಡೋದಂದ್ರೆ ಮನಸ್ಸಿಲ್ಲ ಅವರಿಗೆ ಮಾಡೋದಕ್ಕೆ ಅದನ್ನ. ಮೊಂಡುವಾದ. ಓದ್ತೆ ಅವ್ರೇನೋ ಹೇಳ್ತಿದಾರೆ ಅದಕ್ಕೊಂದು ಹೇಳ್ಬೇಕು ಅನ್ನುವಂತಹ ಒಂದು ಅವರ ದೃಷ್ಟಿಯಲ್ಲಿ ಏನು ಅಂದ್ರೆ ಇವತ್ತು ಈ ಕ್ಷಣದಲ್ಲಿ ದೇ ವಾಂಟ್ ಟು ಸೇ ದಟ್ ದೇ ಆರ್ ರೈಟ್. ಅಷ್ಟೇ ಅಷ್ಟೇ ಆಯ್ತಾ? ಅಷ್ಟೇ. ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ದೇ ವಿಲ್ ಬಿ ಆಲ್ವೇಸ್ ರಾಂಗ್. ಅದೇ ಆ ಥರದ್ದೊಂದು ಬಂದ್ಬಿಟ್ಟಿದೆ ಈಗ. ಅಂದ್ರೆ ಎಲ್ಲರೂ ಒಂದು ಹೇಳ್ತಿದಾರ, ನಾನು ಅದಕ್ಕೆ ವಿರುದ್ಧ ಹೇಳಿದ್ರೆ ನಾನು ಬುದ್ಧಿವಂತ, ಸ್ವಲ್ಪ ನಾನು ಏನು ಇಂಟೆಲೆಕ್ಚುಯಲ್. ಈಗ ಸಿ ಎಜುಕೇಶನ್ ಅಂತ ಹೇಳ್ತೀವಿ. ಎಜುಕೇಶನ್ ಅಂದ್ರೆ ಏನು, ನನಗೆ ಇವತ್ತವರೆಗೂ ಆಲ್ಜಿಬ್ರಾ ಯೂಸೇ ಮಾಡಿಲ್ಲ ನಾನು. ಕಂಪಾಸ್ ಇಟ್ಕೊಂಡು ಏನ್ ಮೆಜರ್ ಮಾಡಿದ್ದೀನಿ ನಾನು ಅಲ್ವಾ? ಸ್ಕೂಲಲ್ಲಿ ಕಲ್ತಿದೀವಲ್ಲ. ಏನಕ್ಕೆ ಯೂಸ್ ಆಗಿದೆ? ಏನಕ್ಕೆ ಯೂಸ್ ಮಾಡಿ? ಓಕೆ, ಐ ನೋ 90 ಡಿಗ್ರಿ ಅಂದ್ರೆ ಏನಂದ್ರೆ ಬಿಕಾಸ್ ನಾವು ಸಿನಿಮಾದಲ್ಲಿರೋದ್ರಿಂದ ನಮಗೆ ಆಂಗಲ್ಗಳು ಗೊತ್ತು. ಸಿನಿಮ್ಯಾಟಿಕಲಿ ವಿ ನೋ ಓಕೆ 60 ಡಿಗ್ರಿ, ಓಕೆ 90 ಡಿಗ್ರಿ, ಓಕೆ 180 ಡಿಗ್ರಿ, 360 ಡಿಗ್ರಿ, ಇದೆಲ್ಲ ನಮಗೆ ಓಕೆ. ಬಟ್ ವಿ ಡೋಂಟ್ ಕ್ಯಾಲ್ಕುಲೇಟ್ ವಿತ್ ದ ಕಂಪಾಸ್, ರೈಟ್? ಅಲ್ವಾ? ಸೊ ವಾಟ್ ಇಸ್ ರಿಯಲಿ ರಿಕ್ವೈರ್ಡ್ ಅಂದ್ರೆ ಒಬ್ಬ ಮಗು ಒಂದು ಶಾಲೆಗೆ ಹೋಗಿ ಒಂದು ಒಳ್ಳೆ ಮನುಷ್ಯನಾಗಿ ಆಚೆ ಬರಬೇಕು. ಅಷ್ಟೇ ಅಷ್ಟೇ ಬೇಕಾಗಿರೋದು. ದಟ್ ಈಸ್ ವಾಟ್ ಇಸ್ ಎಜುಕೇಶನ್ ಇಸ್ ಆಲ್ ಅಬೌಟ್. ನನ್ನ ಪ್ರಕಾರ ನಮ್ದು ಗುರುಕುಲ ಹಂಗೆ ಇತ್ತಲ್ಲ. ಹಾ, ನೀವಲ್ಲಿ ಏನು ಹೇಳ್ಕೊಡ್ತಿದ್ರು ಅದನ್ನೇ ಹೇಳ್ಕೊಡ್ತಿದ್ರು. ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು, ತಣ್ಣೀರಲ್ಲಿ ಸ್ನಾನ ಮಾಡಬೇಕು, ನಿಮ್ಮ ಮನಸ್ಸು ಜಾಗೃತಗೊಳ್ಳುತ್ತೆ, ದೇಹ ಆಕ್ಟಿವ್ ಆಗುತ್ತೆ. ಹೌದು. ಇವತ್ತವರೆಗೂ ಈಗ ನಾನು ವಾಟ್ ಯು ಸೆಡ್ ನಮ್ದು ಅದೇ ಸ್ಟೈಲ್. ನಾವು ಬೆಳಿಗ್ಗೆ 4 ಗಂಟೆ ಆಗಿರಲಿ, 3 ಗಂಟೆ ಆಗಿರಲಿ ತಣ್ಣೀರಲ್ಲೇ ಸ್ನಾನ ಮಾಡೋದು. 6:30 ಊಟ ಮುಗಿದೋಗುತ್ತೆ. ವಿ ಹ್ಯಾವ್ ದಿಸ್ ರುಟೀನ್. ಇದು ನಮ್ಗೆ ಚೈಲ್ಡ್ಹುಡ್ ಇಂದ ಹೇಳ್ಕೊಂಡ್ ಬಂದಿರೋದು. 6:30 ಮೇಲಿಂದ ಮತ್ತೆ ಬೆಳಿಗ್ಗೆ ನಿಮ್ಗವ್ರಿಗೆ ಹೊಟ್ಟೆ ಸೇರಲ್ಲ ಅಂತ. ನೋ, ಬಿಕಾಸ್ ಐ ಸ್ಲೀಪ್ 8 hours. ಐ ನೀಡ್ 8 hours ಆಫ್ ಸ್ಲೀಪ್. ಸಫಿಷಿಯಂಟ್. ಒಳ್ಳೆ ನಿದ್ದೆ. ಒಳ್ಳೆ ನಿದ್ದೆ. ಮೇನ್ ಬೇಕಾಗಿರೋದೇನು, ಯು ಆರ್ ಟೇಕಿಂಗ್ ಟೂ ಮೆನಿ ಥಿಂಗ್ಸ್ ಟು ಯುವರ್ ಮೈಂಡ್. ದರ್ ಇಸ್ ಸಮಥಿಂಗ್ ವಿ ಕ್ಯಾನ್ ಬ್ಲಾಕ್. ಅನ್ನೆಸೆಸರಿ. ಯಾವ್ದು ಬೇಡ ಅದು ಡಸ್ಟ್ಬಿನ್ಗೆ ಹಾಕ್ಬಿಡ್ಬೇಕು ಅಂತ. ಬೇಡದೇ ಇರೋದೇ ಈಗ ಜಾಸ್ತಿ ತುಂಬ್ಕೊಳ್ತಾ ಇರೋದು ನಾವು. ಹಾ, ಅದೇ ಪ್ರಾಬ್ಲಮ್ ಆಗುತ್ತೆ. ಅನ್ನೆಸೆಸರಿ. ಇವ್ರು ಹೆಂಗಂದ್ರಂತೆ, ಅವ್ರ ಹಂಗಂತಂತೆ, ಅವ್ನು ಇವ್ರು ಇಲ್ಲಿಗೆ ಹೋದ್ರಂತೆ, ಅವ್ರು ಅಲ್ಲಿ ಹೋದ್ರಂತೆ, ಅವರೆಲ್ಲೋ ಸ್ನಾನ ಮಾಡೋದ್ರಂತೆ. ನಮ್ಗೆ ಯಾಕೆ ಬೇಕು ಸರ್ ಅದು? ನಮ್ದು ನೋಡ್ಕೊಳ್ಳೋಣ ಇನ್ನು ಜೀವನದಲ್ಲಿ. ಇವಾಗ ಹಂಗೆ ಆಗಿದೆ. ಇಟ್ ವಿಲ್ ನಾಟ್ ಬಿಕಮ್ ಒನ್ ವಿಷಯ. ಒಂದು ನಿಮಿಷ, 2 ನಿಮಿಷ, 1 hour, 2 hour ಮುಗಿಯಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮಿ ಜಾಧವ್. ಸಿನಿಮಾ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನೋಂಥ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.